ರಾಜಧಾನಿ ಬೆಂಗಳೂರಿನಲ್ಲಿ ನೆಲೆಸಿರುವ ಕರಾವಳಿ ಭಾಗದ ವಿವಿಧ ಸಂಘಟನೆಗಳನ್ನು ಒಂದೇ ಸೂರಿನಡಿ ತರಲು ಕರಾವಳಿ ಒಕ್ಕೂಟ ರಚಿಸಲು ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಉದ್ಯಮಿ, ಮೈಸೂರಿನ ದಕ್ಷಿಣ ಕನ್ನಡ ಕರಾವಳಿ ಒಕ್ಕೂಟದ ಅಧ್ಯಕ್ಷ ಗ್ರೇಷಿಯನ್ ರೋಡ್ರಿಗಸ್ ಪ್ರಕಟಿಸಿದರು. ಭಾನುವಾರ ನಗರದ ಟೌನ್ ಹಾಲ್ನಲ್ಲಿ ರಾಘು ಮಾಸ್ಟ್ರು ತುಳು ನಾಟಕ ಪ್ರದರ್ಶನ ಕಾರ್ಯಕ್ರಮ ನಡೆಯಿತು. ಈ ವೇಳೆ ದಕ್ಷಿಣ ಕನ್ನಡ, ಕರಾವಳಿ, ಬೆಂಗಳೂರು ಜಿಲ್ಲಾ ಸಂಘಗಳ ಪದಾಧಿಕಾರಿಗಳು ಭಾಗವಹಿಸಿ ಒಗ್ಗಟ್ಟಿನ ಘೋಷಣೆ ಮಾಡಿದರು. ನಿರ್ಧಾರದ ಕುರಿತು ಮಾಧ್ಯಮಗಳ ಜೊತೆ ಮಾತನಾಡಿದ ಗ್ರೇಷಿಯನ್ ರೋಡ್ರಿಗಸ್, ಬೆಂಗಳೂರಿನಲ್ಲಿ ಕರಾವಳಿ ಮೂಲದ ಸುಮಾರು 40ಕ್ಕೂ ಹೆಚ್ಚು ವಿವಿಧ ಜಾತಿಯ ಹಾಗೂ ಭಾಷಿಕ ಸಂಘಟನೆಗಳು ಸಕ್ರಿಯವಾಗಿವೆ. ಬಂಟ್ಸ್, ಬಿಲ್ಲವ, ನವಾಯತ್ ಮುಸ್ಲಿಂ, ಬ್ಯಾರಿ, ಜಿಎಸ್ಬಿ, ಕೊಂಕಣಿ ಕ್ರಿಶ್ಚಿಯನ್ ಹಾಗೂ ಬ್ರಾಹ್ಮಣ ಸಂಘಟನೆಗಳು ಪ್ರತ್ಯೇಕವಾಗಿ ಕಾರ್ಯನಿರ್ವಹಿಸುತ್ತಿವೆ. ಈ ಎಲ್ಲಾ ಸಂಘಟನೆಗಳನ್ನು ಒಗ್ಗೂಡಿಸಿ ಒಕ್ಕೂಟ ರಚಿಸುತ್ತಿರುವುದು ಐತಿಹಾಸಿಕ ಹೆಜ್ಜೆಯಾಗಿದೆ ಎಂದರು. ಕರಾವಳಿ ಒಕ್ಕೂಟ ಮೈಸೂರು, ಅಲ್ಲಿಂದ ಇದು ರಾಘು ಮೇಷ್ಟ್ರು ನಮ್ಮ ಒಂದು ಡ್ರಾಮಕ್ಕೆ ಬಂದು ಇವತ್ತು ನಾನು ಇಲ್ಲಿ ನೋಡೋದಕ್ಕೆ ಬಂದಿದ್ದೀನಿ. ಕಾರಣ ಇಷ್ಟೇ, ಇಲ್ಲಿ ರಾಘು ಮೇಷ್ಟ್ರು ಡ್ರಾಮಗಂತಂದು ಒಂದು ಭಾಳ ಪ್ರಮುಖವಾದದ್ದು ಡ್ರಾಮ. ನಮ್ಮ ತುಳು ಭಾಷಿಗರು, ತುಳು ಭಾಷೆಯ ಜನಗಳು ಎಷ್ಟು ಜನ ಇಲ್ಲಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಇದ್ದಾರೋ ಅವ್ರನ್ನೆಲ್ಲ ಒಂದುಗೂಡಿಸುವಂಥದ್ದು ಒಂದುಗೂಡಿಸುವಂಥ ಒಂದು ಅಸ್ತ್ರ ಅಷ್ಟೇ. ಆಮೇಲೆ ಎಲ್ಲರೂ ಒಟ್ಟಿಗೆ ಆಗಬೇಕು. ನಾವೆಲ್ಲ ಬೇರೆ ಬೇರೆ ಕಡೆ ಇದ್ದೀವಿ, ಉದ್ಯೋಗಕ್ಕೋಸ್ಕರ ಇಲ್ಲಿ ಬಂದು ಬೆಂಗಳೂರಿನಲ್ಲಿ ನೆಲೆಸಿ ಅವರವರ ಜಾತಿಯ ಅವರವರ ಸಂಘಟನೆಯಾಗಿ ಅವರೊಂದು ಸಂಘಟನೆ ಕಟ್ಕೊಂಡಿದ್ದಾರೆ. ನೋಡಿ, ತಮಗೆಲ್ಲ ಗೊತ್ತಿದ್ದಂಗೆ ಬೆಂಗಳೂರಿನಲ್ಲಿ ಸುಮಾರು 40 ಅಸೋಸಿಯೇಷನ್, ಇದು ತುಳು ಭಾಷಿಗರ ಅಸೋಸಿಯೇಷನ್ ಇದೆ, 40 ಅಸೋಸಿಯೇಷನ್ ಇದೆ. ಅದನ್ನೆಲ್ಲ ಸೇರಿ ಒಂದು ಒಕ್ಕೂಟ ಮಾಡಬೇಕು ಅಂತ ಇವತ್ತು ತೀರ್ಮಾನ ತಗೊಂಡು ಅದನ್ನು ಒಂದು ಒಕ್ಕೂಟ ಮಾಡಿ ಇವತ್ತು ತೀರ್ಮಾನ ಮಾಡಿ ಅದನ್ನು ಒಕ್ಕೂಟವನ್ನು ಮಾಡಿಬಿಟ್ಟು ನಾವೆಲ್ಲ ಒಂದು ಅನ್ನೋದು ತೋರಿಸ್ಬೇಕು. ಅಂದರೆ ಈ ಕರಾವಳಿ ಭಾಗದವರೆಲ್ಲ ನಾವೆಲ್ಲ ಒಂದು ಅಂತ ಒಂದು ಇದರಲ್ಲಿ ಏನು ನಾವು ಕರ್ನಾಟಕದವರೆಲ್ಲ ನಾವೆಲ್ಲ ಒಂದೇ. ಆದರೆ ಕರಾವಳಿಯ ಸಾಂಸ್ಕೃತಿಕವಾದಂಥ ನೆಲೆ ನಿಮಗೆಲ್ಲ ಗೊತ್ತಿದೆ. ದೈವಾನುದೇವತೆಗಳ ಇರುವಂಥ ನಾಡು. ಅಲ್ಲಿ ಏನಾಗುತ್ತೆ, ನಾವು ವಿವಿಧ ಭಾಷಿಗರಿದ್ದೀವಿ, ಅಲ್ಲಿ ವಿವಿಧ ಜಾತಿಗರಿದ್ದೀವಿ. ನಿಮಗೆ ನೋಡಿರ್ಬೋದು, ನೀವು ಬಂಟ್ರ ಸಂಘ, ಬಿಲ್ಲವ ಸಂಘ, ನವಾಯತ್ ಮುಸ್ಲಿಂ ಸಂಘಟನೆ, ಬ್ಯಾರಿ ಅಸೋಸಿಯೇಷನ್ನು, ಕೊಂಕಣಿ GSB, ಕೊಂಕಣಿ ಕ್ರಿಶ್ಚಿಯನ್ನು, ಹಾಗೆ ಬ್ರಾಹ್ಮಣರದ್ದು ಒಂದು ಕಮ್ಮಿ ಅಂದರೂ ಇಲ್ಲಿ ಒಂದು 20 ಅಸೋಸಿಯೇಷನ್ಗಳು ಇಲ್ಲಿದೆ. ಅವರೆಲ್ಲ ಒಗ್ಗೂಡಿಸ್ಬೇಕು, ನಾವೆಲ್ಲ ಒಂದು ಅಂತ ಒಗ್ಗೂಡಿಸ್ಬೇಕು. ಹಾಗೆ ಯಾತಿಗೆ ಅಂದರೆ ಬೇರೆ 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 ಜಾತಿ ಅಲ್ಲಿ ಕರಾವಳಿ ಭಾಗದಲ್ಲಿ ಅವರವರ ಜಾಗದಲ್ಲಿ ಒಗ್ಗೂಡಿಸೋದು ಭಾರಿ ಕಷ್ಟ. ಆದರೆ ಪರ ಊರಿಗೆ ಬಂದಾಗ ನಾವೆಲ್ಲ ಒಂದಾಗೋದು ಭಾಳ ಮುಖ್ಯ. ಯಾಕೆಂದರೆ ಅಲ್ಲಿ ಜಾತಿನ ಇಟ್ಕೊಂಡು ಅಥವಾ ಬೇರೆ ಬೇರೆ ಭಾಷೆಗಳನ್ನ ಇಟ್ಕೊಂಡು ಹೋರಾಡೋದಕ್ಕಿಂತ ನಾವೆಲ್ಲ ಒಂದು ಅಂತ ಹೋರಾಟ ಮಾಡಿದರೆ, ಈಗ ನಮ್ಮ ಉದ್ದೇಶ ಏನು, ನಮಗೊಂದು ಒಂದು CSI ಬೇಕು. CSI ಬೇಕಾದ್ರೆ ನಾವು ಇಬ್ಬರು ಹೋಗಿ ಕೇಳೋದಕ್ಕೂ ಒಂದು 10 ಸಂಘಟನೆಯವರು ಹೋಗಿ ಕೇಳಿದ್ರೆ ಖಂಡಿತವರು ಸರ್ಕಾರ ಕಣ್ತಿರಿಸ್ತಾರೆ, ಜಾಗವನ್ನು ಕೊಡುವಂಥದ್ದು ಆಗುತ್ತೆ. ಹಾಗಾಗಿ ಇವತ್ತು ಇಲ್ಲಿ ನಮ್ಮ ಒಂದು ಡ್ರಾಮನ ಈ ಒಂದು ಜಾಗದಲ್ಲಿ ಯಾವುದು ಟೌನ್ ಹಾಲಲ್ಲಿ ನಮ್ಮ ಸಂಘಟನೆಯವರು ಆಯೋಜನೆ ಮಾಡಿದ್ದಾರೆ. ಅವರು ಭಾಳ ಚೆನ್ನಾಗಿ 2 ಶೋ ಮಾಡಿದ್ದಾರೆ. ಆಲ್ಮೋಸ್ಟ್ ಫುಲ್ಲಾಗಿತ್ತು. ಹೀಗೆ ಮಂಗಳೂರು ಅಂದರೆ ಕರಾವಳಿ ಭಾಗದಿಂದ ಬಂದಂಥ ಯಾರ್ಯಾರಿದ್ದೀರೋ ಎಲ್ಲ ಒಂದುಗೂಡಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ತಿಳಿಸ್ತೀನಿ. ಹಾಗೆ ನಿಮ್ಮ ಸಂಘಟನೆಯಲ್ಲಿ ಹೌದು ನೋಡಿ, ಇತಿಹಾಸದಲ್ಲೇ ಇದು ಆಗಲಿಲ್ಲ. ಇದೇನು ಕರಾವಳಿ ಭಾಗದವರು ನಿನ್ನೆ ಬಂದು ಇಲ್ಲಿ ಸೇರೋರಲ್ಲ. ಇತಿಹಾಸದಲ್ಲೇ ಇದಾಗಿಲ್ಲ. ಅವರವರ ಜಾತಿ ಪ್ರಕಾರ ಮಾಡ್ಕೊಂಡು ಹೋಗಿದ್ದಾರೆ, ಸಂಘಟನೆ ಆಗಿದ್ದಾರೆ. ಅವರವರ ಜಾತಿ ಪ್ರಕಾರ ಅವರು ಬಿಲ್ಡಿಂಗ್ಗಳು ಕಟ್ಕೊಂಡಿದ್ದಾರೆ. ಅವರು ಏನೋ CSI ತೊಗೊಳ್ಳೋದು ಅಥವಾ ಸ್ವಂತವಾಗಿ ಜಾಗ ತೊಗೊಳ್ಳೋದು ಅವರು ತಗೊಂಡು ಮಾಡಿದ್ದಾರೆ. ಆದರೆ ಈ ಥರ ನಾವೆಲ್ಲ ಜಾತಿಯವರು ಒಂದು ಅಂತ ತಿಳಿಸ್ಕೊಂಡು ಈ ಥರ ಸಂಘಟನೆ ಮಾಡಿ ಇವತ್ತೇ ಆಗಿ ಸೇರಿದ್ದಾರೆ. ಇದು ಭಾಳ ಒಂದು ಒಳ್ಳೆಯ ನಡವಳಿಕೆ ಅಂತ ನನಗೆ ಅನ್ನಿಸ್ತದೆ. ಯಾಕೆ ಅಂತ ಹೇಳಿದ್ರೆ, ತಮಗೆಲ್ಲ ಗೊತ್ತು, ಆಗ ಮಂಗಳೂರಿನ ಕಡೆಯಲ್ಲಿ ನೀವು ಹೋದರೆ ಸ್ವಲ್ಪ ಕ್ಲಾಶಸ್ ಜಾಸ್ತಿ ಇದೆ. ಆದರೆ ಇಲ್ಲಿ ಈ ಭಾಗದಲ್ಲಿ ಆಗಲಿ ಮೈಸೂರಿನಲ್ಲೇ ಆಗಲಿ ಯಾವುದೇ ಕಾರಣಕ್ಕೂ ಆ ಥರ ಆಗೋದಿಲ್ಲ. ಸೊ ಹಾಗಾಗಿ ಇದೊಂದು ಏನು ಸಂಘಟನೆ ಒಂದುಗೂಡಿಸಿದರೋ ಭಾಳ ಒಳ್ಳೆ ಉತ್ತಮ ಕೆಲಸ ಅಂತ ನನಗೆ ಅನ್ನಿಸ್ತದೆ. ಇವತ್ತು ನಿರ್ಧಾರ ತಗೊಂಡ್ರು. ತಾವೆಲ್ಲ ನೋಡಿದ್ದೀರ, ಸ್ಟೇಜ್ ಮೇಲೆ ಸುಮಾರು 40 ಅಸೋಸಿಯೇಷನ್ ಅಧ್ಯಕ್ಷರುಗಳಿದ್ದರು. 40 ಅಸೋಸಿಯೇಷನ್ ಅಧ್ಯಕ್ಷರುಗಳಿದ್ದರೆ ಅವರೆಲ್ಲ ಇಲ್ಲ, ಇನ್ನೂ ತೀರ್ಮಾನ ಮಾಡಿಲ್ಲ. ಅದು ಇದ್ರೂ ಕರಾವಳಿಯ ಒಕ್ಕೂಟ ಅಂತಲೇ ಇರುತ್ತೆ. ಕರಾವಳಿಯ
ನಮ್ಮ ದಕ್ಷಿಣ ಕನ್ನಡ ಮತ್ತು ಕರಾವಳಿ ಜಿಲ್ಲಾ ಸಂಘಗಳ ಒಕ್ಕೂಟ ಅಂತ ಮೈಸೂರಿನಲ್ಲಿ ಮಾಡ್ಕೊಂಡಿದ್ದೀವಿ. ನಾವು ಅಷ್ಟೇ ಸುಮಾರು 4 ವರ್ಷದ ಹಿಂದೆ ನಾವು ಛಿದ್ರ ಅಂತ ಹೇಳಿದ್ರೆ ಬೇರೆ ನಿಮ್ಮ ಜಾತಿ ಪ್ರಕಾರ ನಾವುಗಳೇ ಒಂದಾಗಿದ್ದವು. ಆದರೆ ನಾವೊಂದು ನಿರ್ಧಾರಕ್ಕೆ ಬಂದು ಒಂದು ಕರಾವಳಿಯ ಒಕ್ಕೂಟ ಅಂತ ಮಾಡಿ ಸುಮಾರು 4 ವರ್ಷದಿಂದ ಭಾಳ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲರಿಗೂ ಇಷ್ಟ ಆಗುವಂಥ ಸಾಮಾಜಿಕವಾದಂಥ ಕಾರ್ಯಕ್ರಮಗಳು, ಹಾಗೆ ನಮ್ಮ ಕರಾವಳಿ ಭಾಗವಂತ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಮೈಸೂರಿನಲ್ಲಿ ಮಾಡ್ತಾ ಇದ್ದೀವಿ. ಅದೇ ಥರ ಈಗ ಬೆಂಗಳೂರಿನಲ್ಲಿ ಮಾಡೋಕ್ಕೆ ಹೊರಟಿದ್ದಾರೆ. ಇದುವರೆಗೆ ಇಲ್ಲಿ ಇಲ್ಲ. ಇದು ಏನು ಕರಾವಳಿಯ ಒಕ್ಕೂಟ ಅನ್ನೋದಿಲ್ಲ, ಏನು ಫೆಡರೇಷನ್ ಅನ್ನೋದು ಇಲ್ಲಿ ಬೆಂಗಳೂರಿನಲ್ಲಿ ಇಲ್ಲ. ಈಗ ಇವತ್ತು ತೀರ್ಮಾನ ತಗೊಂಡಿದ್ದಾರೆ. ಇದ್ರ ಮುಂಚೆನೇ 2-3 ಮೀಟಿಂಗ್ಗಳು ನಡೆದಿದೆ. ಅವರೆಲ್ಲರೂ ತೀರ್ಮಾನ ತೊಗೊಂಡಿದ್ದಾರೆ, ನಾವು ಮಾಡೋಣ, ನಾವು ಒಂದುಗೂಡೋಣ, ಎಲ್ಲ ಭಾಷಿಗರು ಒಂದು ಅಂತ ತಿಳ್ಕೊಂಡು ಒಂದು ಜೊತೆಯಲ್ಲಿರೋಣ ಅಂತ ಬಿಟ್ಟು ತೀರ್ಮಾನ ತಗೊಂಡಿದ್ದಾರೆ. ನನ್ನ ಹೆಸರು ಗ್ರೇಷಿಯನ್ ರಾಡ್ರಿಗಸ್ ಅಂತ ಬಿಟ್ಟು ಗ್ರೇಷಿಯನ್ ರಾಡ್ರಿಗಸ್, ದಕ್ಷಿಣ ಕನ್ನಡ ಮತ್ತು ಕರಾವಳಿ ಸಂಘಗಳ ಒಕ್ಕೂಟದ ಅಧ್ಯಕ್ಷನಾಗಿದ್ದೀನಿ ಮೈಸೂರಿನಲ್ಲಿ. ಥ್ಯಾಂಕ್ ಯು.